ಯಾವ ದಿನ ಈ ದಾಸನಿಗೆ ಈ ಅಮೂಲ್ಯವಾದ ಜ್ಞಾನ ಪ್ರಾಪ್ತಿಯಾಗಿತ್ತೋ ಇದು ನಿಮಗಾಗಿ ವರದಾನವಾಗಿದೆ. ಮತ್ತು ಈ ದಾಸನಿಗೂ ಸಹ ಯಾವ ಕಾರ್ಯವನ್ನು ಮಾಡಲು ಸ್ವತಃ ಪರಮಾತ್ಮ ಬಂದಿದ್ದರೋ ಈಗ ಆ ಸೇವೆಯನ್ನು ಈ ದಾಸನಿಗೆ ನೀಡಿದ್ದಾರೆ. ಹೇ ಪುಣ್ಯಾತ್ಮರೇ, ತಾವೂ ಸಹ ಆ ಮಾಲೀಕನ ಮಕ್ಕಳಾಗಿದ್ದೀರಿ. ಇಡೀ ವಿಶ್ವದಲ್ಲಿ ಎಷ್ಟೇ ಮಾನವರಿದ್ದಾರೆ ಹಾಗೂ ಅನ್ಯ ಜೀವಿಗಳೆಲ್ಲ ನಿಮ್ಮ ಅಣ್ಣ ತಂಗಿಯರು. ಈ ಕಾಲನು ನಮ್ಮನ್ನು ಡಿವೈಡ್ ಮಾಡಿಬಿಟ್ಟ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರಿಗೂ ಜಗಳವಾಡಿಸಿ ನಮ್ಮ ದುರ್ಗತಿ ಮಾಡುತ್ತಿದ್ದಾನೆ. ಜ್ಞಾನವನ್ನು ತಿಳಿಯಿರಿ. ಯಾರು ನಿಮ್ಮ ಮಾತನ್ನು ಕೇಳುತ್ತಾರೋ ಅವರೊಂದಿಗೆ ಈ ಜ್ಞಾನವನ್ನು ಅವಶ್ಯ ಚರ್ಚೆ ಮಾಡಿ. ಇದು ನಿಮ್ಮ ಕರ್ತವ್ಯ. ಯಾವ ಕಾರ್ಯವನ್ನು ಭಗವಂತ ಮಾಡಲು ಬಂದರು ಅದನ್ನು ನಮಗೆ ನೀಡಿದರು. ಯಾವ ಕಾರ್ಯವನ್ನು ತಂದೆ ಮಾಡುತ್ತಿದ್ದ ಮತ್ತು ನೀವು ಸಹ ಸಹಯೋಗ ನೀಡಿ ಮಕ್ಕಳೇ ಎಂದರೆ ಆ ಮಕ್ಕಳ ಪರಮ ಕರ್ತವ್ಯವಿರುತ್ತದೆ ಆ ಕಾರ್ಯದಲ್ಲಿ ಸಮರ್ಪಿತರಾಗಿ ಸಹಕಾರ ನೀಡುವುದು. ಈಗ ನೀವು ಸಹ ಪ್ರಯತ್ನ ಪಡಬೇಕು ದಾಸನ ಸಹಕಾರ ನೀಡಲು.